स्वानुभूत्या चकासते चित्स्वभावाय भावाय सर्वभावान्तरक्षिते सर्वभावान्तरक्षिते। ಭರತ ಕ್ಷೇತ್ರದ ಭಗವಾನ್ ಸ್ವರೂಪವಿರುವಂಥ ಸಮಯಸಾರ ಪರಮಾಗಮದ ಮೇಲೆ ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ರಚಿಸಲ್ಪಟ್ಟಿರುವ ಆತ್ಮಖ್ಯಾತಿ ನಾಮದ ಟೀಕೆಯ ಮಧ್ಯದೊಳಗೆ ಮೂಡಿ ಬಂದಿರುವಂಥ ಅಮೃತಮಯ ಭಾವರೂಪದ ಭೂರಿಕುಂಭಗಳ ಮೇಲೆ ರಾಜಮಲ್ಜಿ ಪಾಂಡೆ ನಾಮದ ಸಮ್ಯದೃಷ್ಟಿ ಮಹಾಪುರುಷ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯನ್ನು ಹಳೆಯ ಹಿಂದಿ ಭಾಷೆಯೊಳಗೆ ಸುಮಾರು 500 ವರ್ಷಗಳ ಪೂರ್ವದೊಳಗೆ ರಚನೆ ಮಾಡಿದ್ದರು. ಅದರದೇ ಕನ್ನಡ ಸ್ವಾಧ್ಯಾಯ ನಡೀತಾ ಇದೆ. ಯಾವುದೇ ಜೀವಕ್ಕ ಜಿನವಾಣಿಯ ಉಪಲಬ್ಧಿ ಮಹಾನ್ ಭಾಗ್ಯದಿಂದನ ಆಗ್ತಿದೆ. ಚತುರ್ಥ ಕಾಲದೊಳಗೂ ಕೂಡ ಸಾಕ್ಷಾತ್ ಸರ್ವಜ್ಞ ಪ್ರಭುವರ ದಿವ್ಯ ಧ್ವನಿಯ ಲಾಭ ಎಲ್ಲರಿಗೂ ಆಗ್ತಾ ಇರುವುದಿಲ್ಲ. ಯಾವ ಕಾಲಕ್ಕಾದ್ರೂ ಜಿನವಾಣಿಯ ಉಪಲಬ್ಧಿಯ ಮಾತ ಮಹಾನ್ ಭಾಗ್ಯದಿಂದ ಆಗ್ತಿದೆ. ಪುಣ್ಯ ಪಾಪ ಅಧಿಕಾರದ 5ನೇ ಮಂಗಲಮಯ ಕಲಶ ನಡೀತಾ ಇದೆ. ನಿಷೀಧೆ ಸರ್ವಸ್ಮಿನ್ ಸುಕೃತ ದುರಿತೆ ಕರ್ಮಣಿ ಕಿಲ ಪ್ರವೃತ್ತೆ ನೈಷ್ಕರ್ಮೇ ನ ಖಲು ಮುನಯ ಸಂತ್ಯ ಶರಣ ತದಾ ಜ್ಞಾನೇ ಜ್ಞಾನಂ ಪ್ರವಿಚಲಿತಮೇಷಾಂ ಶರಣಂ ಸ್ವಯಂ ವಿದ್ಯಂತೆ ಪರಮಮೃತಂ ತತ್ರ ನಿರತಾ. ಇಲ್ಲಿ ಪ್ರಶ್ನೆಯು ಸಂಭವಿಸುತ್ತದೆ. ಶುಭ ಕ್ರಿಯೆ ಹಾಗೂ ಅಶುಭ ಕ್ರಿಯೆಗಳೆಲ್ಲವುಗಳ ನಿಷೇಧ ಮಾಡಿದೆ. ಹಾಗಾದರೆ ಮುನೀಶ್ವರರು ಯಾವುದನ್ನು ಅವಲಂಬಿಸುತ್ತಾರೆ? ಅದರ ಉತ್ತರವು ಹೀಗಿದೆ. ಸರ್ವಸ್ಮಿನ್ ಸುಕೃತ ದುರಿತೆ ಕರ್ಮಣಿ ನಿಷಿದ್ಧೆ. ತಳದಿಂದ ತುದಿಯವರೆಗೆ ವ್ರತ ಸಂಯಮ ತಪರೂಪ ಕ್ರಿಯೆ ಅಥವಾ ಶುಭೋಪಯೋಗ ರೂಪ ಪರಿಣಾಮ, ವಿಷಯ ಕಷಾಯ ರೂಪ ಕ್ರಿಯೆ ಅಥವಾ ಅಶುಭೋಪಯೋಗ ರೂಪ ಸಂಕ್ಲೇಶ ಪರಿಣಾಮ, ಹೀಗೆ ಕರ್ತವ್ಯ ರೂಪವನ್ನು ಮೋಕ್ಷ ಮಾರ್ಗವಲ್ಲವೆಂದು ಮನ್ನಿಸುತ್ತ ನಿಶ್ಚಯದಿಂದ ಸೂಕ್ಷ್ಮ ಸ್ಥೂಲ ರೂಪ ಅಂತರ್ಜಲ್ಪ ಬಹಿರ್ಜಲ್ಪ ರೂಪ ಸಮಸ್ತ ವಿಕಲ್ಪಗಳಿಂದ ರಹಿತವಾದ ನಿರ್ವಿಕಲ್ಪ ಶುದ್ಧ ಚೈತನ್ಯ ಮಾತ್ರ ಪ್ರಕಾಶ ರೂಪದ ವಸ್ತುವು ಮೋಕ್ಷ ಮಾರ್ಗವಿದೆ ಎಂದು ಏಕರೂಪವಾಗಿ ಹೀಗೆಯೇ ಇದೆ ಎಂದು ನಿಶ್ಚಯದಿಂದ ಸ್ಥಿರರಾಗುತ್ತ ಏನು ಮಾಡ್ತಾರೆ? ತಳದಿಂದ ತುದಿಯವರೆಗೆ ವ್ರತ ಸಂಯಮ ತಪರೂಪದ ಯಾವ ಕ್ರಿಯೆ ಇದೆ ಅಥವಾ ಶುಭ ಪರಿಣಾಮ ಇದೆ, ಆ ಶುಭ ಪರಿಣಾಮ ಮತ್ತು ಅಸಂಯಮ ವಿಷಯ ಕಷಾಯಗಳ ರೂಪದ ಯಾವ ಕ್ರಿಯೆ ಅರ್ಥಾತ್ ಅಶುಭ ಪರಿಣಾಮ ಸಂಕ್ಲೇಶ ಪರಿಣಾಮ ಎಲ್ಲವೂ ಏನದವು ಅವ ಕರ್ತವ್ಯ ರೂಪ ಅಂಥೇಳಿ ತನ್ನಲ್ಲಿ ಸ್ವೀಕಾರ ಮಾಡಲಿಕ್ಕೆ ಯೋಗ್ಯ ಇಲ್ಲ. ನನ್ನ ಕರ್ತವ್ಯ ಅರ್ಥಾತ್ ಜೀವದ ಕರ್ತವ್ಯ ನೋಡ್ರಿ. ವ್ರತ ತಪ ಸಂಯಮ ರೂಪದ ಕ್ರಿಯೆಗಳ ಅರ್ಥಾತ್ ಶುಭ ಪರಿಣಾಮ ಏನದವು ಅವು ಮುನಿ ಜೀವನದೊಳಗ ಪ್ರತ್ಯಕ್ಷವಾಗಿ ಕಂಡು ಬರ್ತಾ ಇರ್ತವೆ. ಗೃಹಸ್ಥ ಜೀವನದೊಳಗ ವಿಷಯ ಕಷಾಯ ಅಸಂಯಮಮಯವಾದಂಥ ಪ್ರವೃತ್ತಿ ಕಂಡು ಬರ್ತಾ ಇರ್ತಿದೆ. ಆದರೆ ಕಂಡು ಬಂದ್ರೂ ಕೂಡ
ಯಾವ ಶುಭೋಪಯೋಗ ರೂಪದ ತಪ ವ್ರತ ಸಂಯಮ ರೂಪದ ಕ್ರಿಯೆ ಇದಾವೆಯೋ, ಶುಭೋಪಯೋಗ ರೂಪದ ಯಾವ ಕ್ರಿಯೆಗಳಿದಾವೆಯೋ ಆ ಕ್ರಿಯೆಗಳಲ್ಲಿ ಯಾವ ನಿಜವಾದ ಮುನಿ ಅರ್ಥಾತ್ ಸಮ್ಯಕ್ತ್ವ ಸಂಪನ್ನ 2 ಕಷಾಯ 3 ಕಷಾಯ ಚೌಕಡಿ ಹೋಗಿರುವಂಥ ಯಾವ ಸಾಧಕ ಜೀವ ಇದ್ದಾನೋ ಆ ಪರಿಣಾಮ ಅಥವಾ ಆ ಕ್ರಿಯೆಯನ್ನ ಕರ್ತವ್ಯ ರೂಪದಿಂದ ಸ್ವೀಕಾರ ಮಾಡುವುದಿಲ್ಲ. ಅದೇ ಪ್ರಕಾರ ಸಮ್ಯಕ್ ದೃಷ್ಟಿ ಯಾವ ಗೃಹಸ್ಥ ಇದ್ದಾನೋ ಅವನು ವಿಷಯ ಕಷಾಯಗಳಲ್ಲಿ ಪ್ರವರ್ತಿಸ್ತಾ ಇದ್ರೂ ಕೂಡ ಅಸಂಯಮಮಯವಾದಂಥ ಜೀವನ ಅವನದು ಕಂಡು ಬಂದ್ರೂ ಕೂಡ ಆ ಅಶುಭ ರೂಪದ ಕ್ರಿಯೆ ಅಥವಾ ಅಶುಭ ಪರಿಣಾಮ ಸಂಕ್ಲೇಶ ರೂಪದ ಪರಿಣಾಮ ಅವನು ಕರ್ತವ್ಯ ರೂಪದಿಂದ ಸ್ವೀಕಾರ ಮಾಡುವುದಿಲ್ಲ. ಇಲ್ಲಿ ಇಬ್ಬರದು ಮಾತಾಯಿತು. ಕರ್ತವ್ಯ ರೂಪದಿಂದ ಸ್ವೀಕಾರ ಮಾಡುವುದರದ ನಿಷೇಧ ಇದೆ, ಇವ ನನ್ನ ಕರ್ತವ್ಯ ಅಂತ ಹೇಳಿ ತಿಳ್ಕೊಂಡ ಪರಿಣಾಮನ ಮಾಡುವುದರದ ನಿಷೇಧ ಇದೆ. ಗೃಹಸ್ಥಾವಸ್ಥೆಯಲ್ಲಿ ಸಮ್ಯಕ್ ದರ್ಶನ ಸಂಪನ್ನ ಜೀವ ಇದ್ರೂ ಕೂಡ ಭೂಮಿಕೆಗೆ ಅನುಸಾರವಾಗಿ ಕಷಾಯ ಚೌಕಡಿಗಳ ಅಭಾವದ ಮೇರೆಗೆ ಅವ್ರತ ರೂಪದ ಪ್ರವೃತ್ತಿ ಅಥವಾ ಸಂಯಮಮಯ ಪ್ರವೃತ್ತಿ, ಗೃಹಸ್ಥ ಯೋಗ್ಯ ಸಂಯಮಮಯ ಪ್ರವೃತ್ತಿ ಇದ್ದರನೂ ಕೂಡ ಆ ಜೀವ ಸಮ್ಯಕ್ತ್ವ ಸಂಪನ್ನ ಜೀವ ಅವುಗಳನ್ನು ಜೀವದ ಕರ್ತವ್ಯ ಅರ್ಥಾತ್ ತನ್ನ ಕರ್ತವ್ಯ ಅಂತ ಹೇಳಿ ಸ್ವೀಕಾರ ಮಾಡಿ ಅವುಗಳ ರೂಪ ಅನುಭವ ಮಾಡುವುದಿಲ್ಲ. ಮತ್ತು ತನ್ನ ದುರ್ಬಲತೆಯಿಂದ ವಿಷಯ ಕಷಾಯ ರೂಪವಾಗಿ ಪರಿಣಮನ ಮಾಡ್ತಾ ಇದ್ರೂ ಕೂಡ ಸಮ್ಯಕ್ ದೃಷ್ಟಿ ಜೀವ ಆ ರೂಪದಿಂದ ತನ್ನ ಅನುಭವ ಮಾಡುವುದಿಲ್ಲ. ಇಲ್ಲಿ ಕರ್ತವ್ಯ ರೂಪದಿಂದ ನಾನು ಮಾಡಲಿಕ್ಕೆ ಯೋಗ್ಯ ಇದೆ. ಸಮ್ಯಕ್ತ್ವ ಸಂಪನ್ನ ಜೀವ ನಾನು ಅಶುಭ ಕ್ರಿಯೆಯನ್ನು ಬಿಟ್ಟು ಕೊಡುವುದಿದೆ, ಆದರೆ ನನ್ನಲ್ಲಿ ಇನ್ನೂ ದುರ್ಬಲತೆ ಇದೆ. ಈ ಪ್ರಕಾರದ ಒಂದು ವೇಳೆ ಯಾವತ್ತಾದರೂ ವಿಕಲ್ಪ ಇರೋದು ಸಾಧ್ಯ ಇದೆ. ಆದ್ರೆ ಆ ಅಶುಭ ಕ್ರಿಯೆ ಅಸಂಯಮಮಯವಾದಂಥ ಜೀವನವನ್ನ ಇದು ಈ ಸಮಯದೊಳಗೆ ನಾನು ಮಾಡಲಿಕ್ಕೆ ಯೋಗ್ಯ ಕರ್ತವ್ಯ ಇದೆ ಅನ್ನೋ ರೂಪದಿಂದ ಅನುಭವಿಸುವುದಿಲ್ಲ. ಇಲ್ಲಿ ಅನುಭವದ ಅರ್ಥಾತ್ ಅಭಿಪ್ರಾಯದ ಅರ್ಥಾತ್ ಅಂತರಂಗದ ಸ್ವೀಕೃತಿಯ ಮಾತಿದೆ. ಏನ ಶುಭ ಪರಿಣಾಮ ಮುನಿ ಜೀವನದಲ್ಲಿ ಮುಖ್ಯ ರೂಪದಿಂದ ಇರ್ತವೆ. ಶುಭ ಪರಿಣಾಮನೂ ಇರ್ತವೆ, ಶುಭ ಕ್ರಿಯೆಗಳು ಇರ್ತವೆ. ಅಶುಭ ಪರಿಣಾಮನೂ ಇರುವುದಿಲ್ಲ, ಅಶುಭ ಕ್ರಿಯೆಗಳೂ ಇರುವುದಿಲ್ಲ. ಗೃಹಸ್ಥಾವಸ್ಥೆಯೊಳಗ ಭೂಮಿಕೆಗೆ ಅನುಸಾರವಾಗಿ ಅಶುಭ ಕ್ರಿಯೆಗಳು ಇರ್ತವೆ, ಅಶುಭ ಪರಿಣಾಮಗಳು ಇರ್ತವೆ. ಸಮ್ಯಕ್ ದೃಷ್ಟಿಗೂ ಇರ್ತವೆ, ಮಿಥ್ಯಾ ದೃಷ್ಟಿಗೂ ಇರ್ತವೆ. ಮಿಥ್ಯಾ ದೃಷ್ಟಿ ಮುನಿ ಅವಸ್ಥೆಯನ್ನ ಧಾರಣ ಮಾಡಿ ಮುನಿ ಯೋಗ್ಯ ಕರ್ತವ್ಯಗಳನ್ನ ಮಾಡ್ತಾ ಇರುವ ವೇಳೆದೊಳಗ, ಮುನಿ ಯೋಗ್ಯ ಕ್ರಿಯೆಗಳನ್ನ ಮಾಡ್ತಾ ಇರುವ ವೇಳೆದೊಳಗ ಅದನ್ನ ತನ್ನ ಕರ್ತವ್ಯ ಅಂತ ಹೇಳಿ ತಿಳ್ಕೊಂಡು ಮಾಡ್ತಾನೆ. ಅದರಿಂದ ಅನಂತ ಸಂಸಾರ ಇದ್ದ ಪುಣ್ಯದ ಬಂಧ ಆಗ್ತಿದೆ. ತಿಳ್ಕೊಳ್ಳೋದು ಮಿಥ್ಯಾದೃಷ್ಟಿ ಮುನಿಯೋಗ್ಯ ಶುಭ ಕ್ರಿಯೆ ವ್ರತ ಸಂಯಮ ತಪಶೀಲ ಏನೇನು ಇದಾವೆಯೋ 28 ಮೂಲ ಗುಣ, ಇವು ಎಲ್ಲ ಶುಭ ಕ್ರಿಯೆಗಳನ್ನ ಮಾಡ್ತಾ ಇರುವ ವೇಳೆದೊಳಗ ಅವುಗಳಲ್ಲೇ ಇದು ನನ್ನ ಕರ್ತವ್ಯ ಅನ್ನುವುದರ ಸ್ವೀಕಾರ ಇರುವುದರಿಂದ ಅಭಿಪ್ರಾಯದೊಳಗ ಅದನ್ನ ಕರ್ತವ್ಯ ರೂಪದಿಂದ ಸ್ವೀಕಾರ ಮಾಡಿರುವುದರಿಂದ ಪುಣ್ಯ ಬಂಧ ಆಗ್ತಿದೆ, ಅನಂತ ಸಂಸಾರ ನಡೀತಿದೆ. ತಿಳಿತಾ ಇದೇನಿದ್ರೆ ಇನ್ನೊಮ್ಮೆ ಮುನಿ ಅವಸ್ಥೆಯನ್ನ ಧಾರಣ ಮಾಡಿರುವಂತಹ ಮಿಥ್ಯಾದೃಷ್ಟಿ ಜೀವ ಜಿನಾಗಮದಲ್ಲಿ ನಿರೂಪಿಸಲ್ಪಟ್ಟಂಥ ವ್ರತಗಳನ್ನ ಅತ್ಯಂತ ಸಾವಧಾನತೆಯಿಂದ ಶ್ರದ್ಧೆಯಿಂದ ಮಾಡ್ತಾ ಇದ್ರೂ ಕೂಡ ಇದು ನಾನು ಮುನಿ ಇದ್ದೇನೆ, ನನ್ನ ಕರ್ತವ್ಯ ಇದುವೇ ಇದೆ ಅನ್ನುವ ಅಭಿಪ್ರಾಯ ಅವನಲ್ಲೇ ಇದ್ದ ಕಾರಣ ಅನಂತ ಸಂಸಾರ ನಡೆದುತ್ತೇ ಇದೆ. ಮಿಥ್ಯಾ ಅಭಿಪ್ರಾಯದ ಬಲದಿಂದ ಅನಂತ ಸಂಸಾರ ಚಾಲು ಇದೆ.
ಮತ್ತೆ ಯಾವ ಶುಭ ಕ್ರಿಯೆ ಮಾಡ್ತಾನೆ, ಜೀವಗಳ ಹಿಂಸೆ ಆಗದೆ ಇರುವ ಹಾಗೆ, ಶೀಲದೊಳಗ ಅತಿಚಾರಾದಿ ದೋಷ ಬಾರದೆ ಇರುವ ಹಾಗೆ, ಪಂಚಮಹಾವ್ರತಾದಿಗಳ ಪರಿಪಾಲನೆ ಮಾಡ್ತಾನಲ್ಲ, ಅದರಿಂದ ಪುಣ್ಯ. ಅಭಿಪ್ರಾಯದೊಳಗ ನಾನು ಮುನಿ ಇದ್ದೇನೆ, ಈ ಪ್ರಕಾರದ ಶುಭ ಭಾವ ಅಥವಾ ಶುಭ ಕ್ರಿಯೆಗಳನ್ನ ಮಾಡುವುದೇ ನನ್ನ ಕರ್ತವ್ಯ ಇದೆ ಅನ್ನುವ ಅಭಿಪ್ರಾಯ ಇದ್ದ ಕಾರಣ ಅಲ್ಲಿ ಅವನಿಗೆ ಅನಂತ ಸಂಸಾರ ಇದೆ. ಇನ್ನು ಅಂಥವನೇ ಮಿಥ್ಯಾದೃಷ್ಟಿ ಜೀವ ಸಂಸಾರದಲ್ಲಿರುವ ಎಳೆದೊಳಗೆ ನಾನಂತೂ ಸಂಸಾರಿ ಇದ್ದೇನೆ, ಇದನ್ನೆಲ್ಲ ನನಗೆ ಮಾಡಲೇಬೇಕಾಗ್ತಿದೆ ಅಂಥೇಳಿ ಅಶುಭ ಕ್ರಿಯೆಗಳಲ್ಲಿ ಮತ್ತು ಒಮ್ಮೆಮ್ಮೆ ಶುಭ ಕ್ರಿಯೆಗಳಲ್ಲಿ ಕೂಡ ಅಶುಭ ಕ್ರಿಯೆ ಮತ್ತು ಶುಭ ಕ್ರಿಯೆ, ಅಶುಭ ಪರಿಣಾಮ, ಸಂಕ್ಲೇಶ ಪರಿಣಾಮ, ಶುಭ ಪರಿಣಾಮ, ಇವುಗಳಲ್ಲೇ ಅವ ಇದು ನನ್ನ ಸ್ವರೂಪನೇ ಇದೆ, ನನ್ನ ಕರ್ತವ್ಯನೇ ಇದೆ ಅಂಥೇಳಿ ಅಂತರಂಗದ ಅಭಿಪ್ರಾಯದೊಳಗ ಸ್ವೀಕಾರ ಇದ್ದ ಕಾರಣ ಅವನಿಗೂ ಅನಂತ ಸಂಸಾರ ಆಗ್ತಾ ಇದೆ. ಎಷ್ಟು ಅಂಶದಲ್ಲಿ ಶುಭ ಪರಿಣಾಮ ಯಾವ ಸಮಯದಲ್ಲಿ ಇದಾವೆಯೋ ಆಗ ಅದಕ್ಕನುಗುಣವಾಗಿ ಪುಣ್ಯದ ಬಂದಾಗ್ತಿದೆ, ಎಷ್ಟು ಅಂಶದಲ್ಲಿ ಯಾವ ಸಮಯದೊಳಗ ಅಶುಭ ಪರಿಣಾಮಗಳಿದಾವೆ ಅದಕ್ಕನುಗುಣವಾಗಿ ಪಾಪಕರ್ಮದ ಬಂದಾಗ್ತಿದೆ. ತಿಳಿತೇನ್ರಿ? ಮಿಥ್ಯಾದೃಷ್ಟಿ ಜೀವ ಗೃಹಿ ಇರಲಿ ಅಥವಾ ಮುನಿ ಇರಲಿ, ಯಾವ ಶುಭ ಅಥವಾ ಅಶುಭ, ಗ್ರಹಿ ಇದ್ದವ ಅಶುಭವನ್ನು ಮುಖ್ಯ ರೂಪದಿಂದ ನಮಗೆಲ್ಲ ಮಾಡಬೇಕಾಗ್ತಿದೆ, ಬಿಟ್ಟು ಹೇಗೆ ನಡೀತಿದೆ ಹೇಳ್ತೇವೆ. ಇದೆಲ್ಲ ಸತ್ಯ ಇದೆ, ಆದ್ರ ಅನ್ನೋದು ಬಂತಲ್ಲ ಅಂದ್ರೆ ಅದು ಸತ್ಯ ಅನ್ನೋದು ಇವನಿಗೆ ಅಭಿಪ್ರಾಯದೊಳಗೆ ಸ್ವೀಕಾರ ಇಲ್ಲ. ಅರ್ಥಾತ್ ಆ ಅಶುಭ ಕ್ರಿಯೆಯೊಳಗೂ ಕೂಡ ಕರ್ತವ್ಯದ ಮನೋಭಾವ ಇದೆ ಅವನಿಗೆ. ನಾನು ಮಾಡಬೇಕಾಗಿದೆ, ಇಲ್ಲಿ ನನ್ನ ಕರ್ತವ್ಯ ಹೀಗೆ ಇದೆ, ಇದನ್ನು ಬಿಟ್ಟು ಹೇಗೆ ನಡೆಯೋದ ಅನ್ನುವಂಥ ಅಭಿಪ್ರಾಯ ಇದೆಯಲ್ಲ, ಅದು ಅನಂತ ಸಂಸಾರ ಇದೆ. ನಾನು ಎಲ್ಲ ಸರ್ವಸಂಗ ಪರಿತ್ಯಾಗಿ ಆಗಿದ್ದೇನೆ, ನಾನು ಅಶುಭ ಪರಿಣಾಮ ಬಾರದೆ ಇರುವ ಹಾಗೆ ನೋಡಿಕೊಳ್ಳುವುದ, ಸಾವಧ ಇರುವುದ, ಶುಭ ಕ್ರಿಯೆ ಶುಭ ಪರಿಣಾಮ ರೂಪವೇ ನನ್ನ ಜೀವನ ಇದೆ ಅನ್ನುವ ಅಭಿಪ್ರಾಯ ಮುನಿ ಅವಸ್ಥೆ ಧಾರಣ ಮಾಡಿದವನಿಗೆ ಇದೆ. ಅಲ್ಲಿಯೂ ಏನಿದೆ? ಅನಂತ ಸಂಸಾರ ಇದೆ. ಪರಿಣಾಮದ ಅನುಸಾರ ಪುಣ್ಯ ಮತ್ತು ಪಾಪ ಆಗ್ತವೆ. ಅಭಿಪ್ರಾಯದೊಳಗೆ ವಿಪರೀತತೆ ಎಲ್ಲಿಯವರೆಗೆ ಇದೆ ಅಲ್ಲಿಯವರೆಗೆ ಅನಂತ ಸಂಸಾರ ಇದೆ. ಅದಕ್ಕೆ ಯಾವ ಪ್ರಕಾರದ ಬಾಧೆ ಇರುವುದೇ ಇಲ್ಲ. ಹಾಗಾದ್ರೆ ಇಲ್ಲಿ ನಿನ್ನೆ ಹೇಳಿದ ಪ್ರಕಾರ ಮಿಥ್ಯಾದೃಷ್ಟಿ ಜೀವ ಅರ್ಥಾತ್ ನಾವು ವಿಚಾರ ಮಾಡೋದು, ಮುನಿರಾಜರ ಮುನೀಶ್ವರರ ಯಾವುದರ ಅವಲಂಬನೆ ಮಾಡಿರ್ತಾರೆ, ಶುಭ ಕ್ರಿಯೆಗಳನ್ನು ಮಾಡ್ತಾ ಇರುವುದರೊಳಗೂ ಕೂಡ ನಿರಂತರ ಅವರ ಜೀವನದೊಳಗೆ ನಿಶ್ಚಲವಾಗಿ ಕೂತಿರ್ತಾರೆ. ಅದು ಶುಭ ಕ್ರಿಯೆ ಇದೇನೆ ಏನಿದೆ ನೋಡಿ ನಡೀತಾರೆ, ಅದು ಶುಭ ಕ್ರಿಯೆ ಇದೇನೆ ಏನಿದೆ. ಭವ್ಯ ಜೀವರುಗಳಿಗೆ ಸುಖದ ಉಪದೇಶ ನೀಡ್ತಾರೆ, ಅದು ಶುಭ ಕ್ರಿಯೆ ಇದೇನೇನಿದೆ. ಸತತ ಶುಭ ಕ್ರಿಯೆಯೊಳಗೆ ಇರ್ತಾರೆ. ಆದರೂ ಕೂಡ ಈ ಯಾವ ನಡೆದದ್ದಿದೆ ಶುಭ ಪರಿಣಾಮ ಅಥವಾ ಶುಭ ಕ್ರಿಯೆ, ಮನಸ್ಸಿನ ಮೂಲಕ, ವಚನದ ಮೂಲಕ, ಕ್ರಿಯೆಯ ಮೂಲಕ, ಆತ್ಮನ ಪರಿಣಾಮದ ಮೂಲಕ ಯಾವ ಶುಭ ಕ್ರಿಯೆ ನಡೆದದ್ದು ಇದೆಯೋ ಈ ಶುಭ ಕ್ರಿಯೆ ನಿಜವಾಗಿ ನನ್ನ ಕರ್ತವ್ಯ ಅಲ್ಲ. ಇದು ವಿಕಲ್ಪ ಇಲ್ಲ. ಸಮ್ಯಕ್ ದೃಷ್ಟಿ ಜೀವನಿಗೆ ಅಭಿಪ್ರಾಯದೊಳಗೆ ಸಹಜ ಸ್ವೀಕೃತಿ ಇದೆ. ಯಾವ ಪ್ರಕಾರ ನಾವು ಎಲ್ಲೋ ಯಾತ್ರೆಗೆ ಹೋಗಿರ್ತೇವೆ ಅಥವಾ ಯಾರೋ ಆಪ್ತರ ಮನೆಗೆ ಹೋಗಿರ್ತೇವೆ, ಆ ವೇಳೆದೊಳಗ ಎಲ್ಲ ಪ್ರಕಾರದ ಅನುಕೂಲತೆ ನಮ್ಮ ಮನೆಯಲ್ಲಿ ಇಲ್ಲದೇ ಇರುವಷ್ಟು ಅನುಕೂಲತೆ ನಮಗಲ್ಲಿ ಇದ್ರೂ ಕೂಡ ಇದು ನನ್ನ ಮನೆಯಲ್ಲ ಅನ್ನೋ ವಿಕಲ್ಪ ಇರ್ತಿದೆಯೋ ಅಥವಾ ಸಹಜ ಅಭಿಪ್ರಾಯದೊಳಗೆ ಸ್ವೀಕಾರ ಇರ್ತಿದ್ದೀರಿ? ಅಲ್ಲೇನು ವಿಕಲ್ಪ ಮಾಡುವ ಅವಶ್ಯಕತೆನೇ ಇಲ್ಲ, ಸಹಜ ಸ್ವೀಕೃತ ಇರ್ತಿದ್ದೀರಿ. ಅದೇ ಪ್ರಕಾರ ಸಮ್ಯಕ್ ದೃಷ್ಟಿ ಜೀವನಿಗೆ ಬೇಕಾದಂಥ ಶುಭ ಪರಿಣಾಮ ರೂಪವಾಗಿ ಸ್ವಯಂ ಪರಿಣಮನ ಮಾಡ್ತಾ ಇದ್ರೂ, ಶುಭ ಕ್ರಿಯೆಗಳ ಅವಲಂಬನೆ ಇದ್ರೂ, ಶುಭ ಕ್ರಿಯೆಗಳನ್ನು ಮಾಡ್ತಾ ಇರುವುದು ಜಗತ್ತಿಗೆ ಕಂಡು ಬಂದ್ರೂ ಕೂಡ ಅವನ ಅಭಿಪ್ರಾಯದೊಳಗ ಇದು ನನ್ನ ಕರ್ತವ್ಯ, ಇದರಿಂದ ನನಗೆ ಮೋಕ್ಷ ಆಗ್ತಿದೆ
ಅನ್ನುವುದ ನಿರ್ವಿಕಲ್ಪ ರೂಪದಿಂದ ಇರುವುದೇ ಇಲ್ಲ. ಅಂತರ್ಜಲ್ಪ ಮತ್ತು ಬಹಿರ್ಜಲ್ಪ, ಸೂಕ್ಷ್ಮ ಮತ್ತು ಸ್ಥೂಲ ಅಂತ ಹೇಳಿ ಹೇಳಿದ್ರು. ಸೂಕ್ಷ್ಮ ಯಾವುದಿದೆಯೋ ಅದು ಅಂತರ್ಜಲ್ಪ, ಸ್ಥೂಲ ಯಾವುದಿದೆಯೋ ಅದು ಬಹಿರ್ಜಲ್ಪ. ಸೂಕ್ಷ್ಮ ಮೊದಲು ಹೋಗ್ತಿದೆಯೋ ಅಥವಾ ಸ್ಥೂಲ ಮೊದಲು ಹೋಗ್ತಿದೆ? ಸೂಕ್ಷ್ಮ ಹೋಗ್ತಿದೆಯೋ ಅಥವಾ ಸ್ಥೂಲ ಹೋಗ್ತಿದೆ? ಸೂಕ್ಷ್ಮ ಅಂತಂದ್ರ ಅಂತರ್ಜಲ್ಪ, ಸ್ಥೂಲ ಅಂತಂದ್ರ ಬಹಿರ್ಜಲ್ಪ. ಮೊದಲ ಬಾಹ್ಯದ ವಿಕಲ್ಪ ಬಿಟ್ಟು ಹೋಗ್ತಿದೆಯೋ ಮೊದಲ ಅಂತರಂಗದ ಶ್ರದ್ಧೆಯೊಳಗೆ ಪರಿವರ್ತನೆ ಆಗ್ತಿದೆ. ಲಾಭ ಯಾವುದರಿಂದ ಇದೆ? ವಿಚಾರ ವಿಚಾರ ವಿಚಾರ, ಗಂಭೀರವಾಗಿ ವಿಚಾರ ಮಾಡೋದು. ಮುನೀಶ್ವರರು ಯಾವುದರ ಅವಲಂಬನೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ನಿನ್ನೆ ಹೇಳಿದ್ದಿತ್ತು. ಆಂತರ್ಯದೊಳಗ ಅವನಿಗೆ ಸದುದ್ದೇಶ ಇದೆ. ಏನ? ಈ ಭವಚಕ್ರದಿಂದ, ಜನ್ಮ ಮರಣದಿಂದ ಬಿಡುಗಡೆ ಹೊಂದುವ ಸಲುವಾಗಿ ಯಾವ ಮುನೀಶ್ವರರ ಉಪಾಯ ಮಾಡ್ತಾ ಇದ್ದಾರೋ, ಮೋಕ್ಷ ಮಾರ್ಗದೊಳಗಿದ್ದಾರೆ ಅಂತ ಹೇಳಲಾಗ್ತಿದೆಯೋ, ಆ ಮೋಕ್ಷ ಮಾರ್ಗದೊಳಗ ನನಗೆ ಬರುವುದಿದೆ. ಹಾಗಾದ್ರೆ ಆ ಮೋಕ್ಷ ಮಾರ್ಗ ಎಂಥದ್ದಿದೆ? ಅವರೇನು ಮಾಡ್ತಾ ಇದ್ದಾರೆ? ಅವರ ಅಂತರಂಗದ ಶ್ರದ್ಧೆ ಹೇಗಿದೆ? ಅವರ ಆಂತರ್ಯದ ಪರಿಣಾಮ ಹೇಗಿದೆ? ಅವರ ಆಚರಣೆ ಹೇಗಿದೆ? ಇದನ್ನು ತಿಳ್ಕೊಳ್ಳೋದು ಇವನಿಗೆ ಅವಶ್ಯಕತೆ ಇದೆ. ಯಾವನಿಗೆ ಘೋರ ಸಂಸಾರದಿಂದ, ಜನ್ಮ ಮರಣದ ಚಕ್ರದಿಂದ ಬಿಡುಗಡೆ ಹೊಂದುವ ಅಭಿಪ್ರಾಯ ಆಂತರ್ಯದಿಂದ ಮೂಡಿ ಬಂದಿದೆಯೋ, ನೋಡ್ರಿ, ಬಾಹ್ಯದಲ್ಲಿ ಎದುರಾಗಿರುವಂತಹ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಜಿನವಾಣಿಯ ಅವಲಂಬನೆ ಮಾಡುವ ಮಾತು ಬೇರೆ ಇದೆ. ಬಾಹ್ಯದೊಳಗ ಎದುರಾಗ್ತಾ ಇರುವಂತಹ ಸಮಸ್ಯೆಗೆ ಜಿನವಾಣಿಯಲ್ಲೇನ ಪರಿಹಾರ ಇದೆ, ಈ ಮಾತು ಸತ್ಯ ಇದೆ ರೀ. ಆದ್ರ ಆ ಸಮಸ್ಯೆಯಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಜಿನವಾಣಿಯ ಅವಲಂಬನೆ ಮಾಡುವ ಮಾತು ಬೇರೆ ಇದೆ. ಆದ್ರ ಆಂತರ್ಯದಿಂದ ಈ ಭವ ಸಮುದ್ರದಿಂದ ಪಾರಾಗಿ ಹೋಗುವ ಅಭಿಪ್ರಾಯ ಮೂಡಿ ಬಂದು ಜಿನವಾಣಿಯ ಅವಲಂಬನೆ ತಗೊಳ್ಳುವ ಮಾತು ಬೇರೆ ಇದೆ. ಇವು ಎರಡರೊಳಗ ಬಹಳಷ್ಟು ವ್ಯತ್ಯಾಸ ಇದೆ. ಸಂಸಾರದೊಳಗಂತೂ ಪ್ರತಿಯೊಬ್ಬ ಜೀವನಿಗೆ ಕ್ಷಣ ಕ್ಷಣಕ್ಕ ಅನುಕೂಲ ಪ್ರತಿಕೂಲತೆಗಳ ತೂಗಾಟ ಇದೇನೇ ಇದೆ ರೀ. ಹಾಗಾದ್ರೆ ಆ ಪ್ರತಿಕೂಲತೆಗೆ ಹೆದರಿ ನೋಡ್ರಿ, ಇಲ್ಲಿ ಮಿಥ್ಯಾತ್ವ ಎಂಥದ್ದಿದೆ ಅಂತಂದ್ರ, ಪ್ರತಿಕೂಲತೆಗೆ ಹೆದರಿ ದೇಹದ ರೋಗ, ಧನದ ಯಾವ ಒಂದಿಷ್ಟ ಕಮತರತಾ ಇದೆ, ಅಥವಾ ಸಮಾಜದೊಳಗ ಅಥವಾ ಪರಿವಾರದೊಳಗ ಯಾವ ಪ್ರಕಾರದ ಒಂದು ವಿಸಂವಾದ ಇದೆ, ಮನಸ್ಸಿಗೆ ನೋವನ್ನುಂಟು ಮಾಡುವಂತಹ ಪ್ರಸಂಗಗಳಿದಾವೆ. ಆ ಪ್ರಸಂಗದಿಂದ ಅಸ್ಪೃಷ್ಟ ಉಳಿಯುವ ಸಲುವಾಗಿ ಜಿನವಾಣಿಯ ಅವಲಂಬನೆ ತಗೊಳ್ಳೋದು, ಇದ ನಿಜವಾಗಿ ಒಂದು ಪ್ರಶಸ್ತ ಮಾರ್ಗ ಇದೆ. ಈ ಮಾತು ಸತ್ಯ ಇದ್ರೂ ಕೂಡ ಅಲ್ಲಿ ಆ ಪ್ರತಿಕೂಲತೆಗೆ ಮಾತ್ರ, ಆ ಪ್ರತಿಕೂಲತೆಯಿಂದ ಮಾತ್ರ ತಪ್ಪಿಸಿಕೊಳ್ಳುವುದಿದೆಯೋ, ಅಥವಾ ಆ ಪ್ರತಿಕೂಲತೆಯ ಗರ್ಭದೊಳಗೆ ಯಾವ ಅನುಕೂಲತೆ ಇದೆ, ಆ ಅನುಕೂಲತೆಯಿಂದ ಕೂಡ ಉದಾಸೀನ ಇರುವುದಿದೆ, ಇದ ಸ್ವಯಂ ತಮಗ ತಿಳಿದಂಥ ಮಾತಿದೆ. ಆ ಪ್ರಕಾರ ತಿಳುವಳಿಕೆ ಪೂರ್ವಕ ಭವಚಕ್ರದಿಂದ ಬಿಡುಗಡೆ ಹೊಂದುವ ಮಾತೇನಿದೆ ಅದು ಅಲೌಕಿಕ ಇದೆ. ಅಲ್ಲಿ ಸೂಕ್ಷ್ಮ ಸ್ಥೂಲ, ಅಂತರ್ಜಲ್ಪ ಬಹಿರ್ಜಲ್ಪ, ಮೊದಲ ಸ್ಥೂಲ ಹೋಗ್ತಿದೆಯೋ ಸೂಕ್ಷ್ಮ ಹೋಗ್ತಿದೆಯೋ, ಮೊದಲ ಅಂತರ್ಜಲ್ಪ ಹೋಗ್ತಿದೆಯೋ ಮೊದಲ ಬಹಿರ್ಜಲ್ಪ ಹೋಗ್ತಿದೆ? ಈ ಪ್ರಶ್ನೆಗೆ ಉತ್ತರ ತಮ್ಮಲ್ಲೇ ತಾವು ಕಂಡುಕೊಳ್ಳುತ್ತೀರಿ. ಮೊದಲು ಪರಿಣಾಮ ಸುಧಾರಿಸ್ತಿದೆಯೋ, ಮೊದಲು ಕ್ರಿಯೆ ಸುಧಾರಿಸ್ತಿದೆಯೋ, ಪರಿಣಾಮ ಸುಧಾರಿಸ್ತಿದೆಯೋ, ಅಭಿಪ್ರಾಯ ಸುಧಾರಿಸ್ತಿದೆಯೋ? ಯಾವುದು ಯೋಗ್ಯ ಮಾರ್ಗ ಇದೆ? ಕ್ರಿಯೆಯೊಳಗ ಧರ್ಮದ ಅನುರೂಪ ಕ್ರಿಯೆಗಳಾಗುವುದ, ಧರ್ಮದ ಅನುರೂಪ ಅರ್ಥಾತ್ ಅಶುಭ ಭಾವಗಳ ದೂರಾಗಿ ಶುಭ ಭಾವ ರೂಪದಿಂದ ಆಂತರ್ಯದಲ್ಲಿ ಪರಿಣಾಮಗಳು ಉದಿಸಿ ಬರುವುದ,
ಅಭಿಪ್ರಾಯದೊಳಗಿನ ವಿಪರೀತತೆ ಬಿಟ್ಟು ಹೋಗೋದ. ಈ ಮೂರರೊಳಗ ಕ್ರಮ ಯಾವುದು ಸರಿ ಇದೆ? ಅದರದ್ದು ಉತ್ತರ ತಾವೇ ಕಂಡುಕೊಳ್ಳುವುದಿದೆ ತಮ್ಮಲ್ಲಿ. ಮನ ವಚನ ಕಾಯದ ಕ್ರಿಯೆ ಶುಭರೂಪ ಆಗೋದು, ಧರ್ಮದ ಅನುಕೂಲ ಆಗೋದು, ತನ್ನ ಆತ್ಮನಿಗೆ ಅನುಕೂಲ ಆಗೋದಂದ್ರೆ ಪರಿಣಾಮಗಳ ಸಂಸಾರ ವಿಷಯ ಕಷಾಯ ಅಸಂಯಮದಿಂದ ಭಿನ್ನ ಆಗೋದು. ಮೂರನೇ ಮಾತು ಇದೆ, ಅಭಿಪ್ರಾಯದೊಳಗಿನ ವಿಪರೀತತೆ ಬಿಟ್ಟು. ಮೊದಲು ಯಾವುದಾಗ್ತಿದೆ ರೀ? ಯಾವುದ ಆಗುವುದರೊಳಗೆ ಲಾಭ ಇದೆ ರೀ? ಯಾವುದರ ಮುಖ್ಯತೆಯಿಂದ ಇವುಗಳದ್ದು ಕೂಡ ಹೇಳಿದ್ದಾರೆ. ಅಭಿಪ್ರಾಯದೊಳಗೆ ಬೇಕ್ರಿ, ಅಭಿಪ್ರಾಯದೊಳಗೆ. ಇಲ್ಲಿ ಮುನೀಶ್ವರರ ಮಾತನಾಡಿದ್ದಿದೆ. ಅವರೇನ್ ತಿಳ್ಕೊಳ್ತಾರೆ? ಸೂಕ್ಷ್ಮ ಮತ್ತು ಸ್ಥೂಲ, ಅಂತರಂಗ ಮತ್ತು ಬಹಿರಂಗ ಜಲ್ಪ ಏನಿದೆ ಇದು ಎಲ್ಲವೂ ನಿಷಿದ್ಧ ಇದೆ. ಇದು ಯಾವುದು ಕರ್ತವ್ಯ ರೂಪದಿಂದ ನಾನು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯ ಇಲ್ಲ. ಇದು ವಿಕಲ್ಪ ಇರ್ತಿದೆ. ಯಾವಾಗ ಯಾವಾಗ ಅಭಿಪ್ರಾಯದೊಳಗಿನ ವಿಪರೀತತೆ ಹೋಗಿಲ್ಲ ಅವಾಗ. ಯಾವಾಗ ಅಭಿಪ್ರಾಯದೊಳಗಿನ ವಿಪರೀತತೆ ಹೊರಟು ಹೋಗಿದೆಯೋ ಆವಾಗ ಆ ಅಂತರ್ಜಲ್ಪ ಆಗಲಿ ಬಹಿರ್ಜಲ್ಪ ಆಗಲಿ, ಸ್ಥೂಲ ಇರಲಿ ಸೂಕ್ಷ್ಮ ಇರಲಿ, ಅದು ಅವನಿಗೆ ಕರ್ತವ್ಯ ರೂಪ ಭಾಸಿತ ಆಗುವುದೇ ಇಲ್ಲ. ಅದರೊಳಗೆ ಕರ್ತವ್ಯ ಇದು ಮಾಡಬೇಕಾಗಿದೆ ಅನ್ನೋದ್ರೊಳಗೆ ಇದು ಬಿಡಬೇಕಾಗಿದೆ, ಇದನ್ನು ಬಿಟ್ಟುಕೊಡಬೇಕಾಗಿದೆ ಅನ್ನೋದ್ರೊಳಗೆ ಇದು ಮಾಡಬೇಕಾಗಿದೆ. ಹಾಗಾದ್ರೆ ಎರಡನ್ನೂ ನಿಷಿದ್ಧ ಇದಾವೆ ಅಂದ ಮೇಲೆ ವಿಪರೀತ ಮನ್ನಣೆ ಏನಿದೆ? ಒಂದು ತ್ಯಾಗ ಯೋಗ್ಯ, ಒಂದು ಗ್ರಹಣ ಯೋಗ್ಯ ಅನ್ನೋದೇ ವಿಪರೀತತೆ ಇದೆ. ಇಲ್ಲಿ ಮತ್ತ ಆ ಕಡೆ ಈ ಕಡೆ ಕಾಲಹರಣನೇ ಇಲ್ಲ. ಅಶುಭ ಪರಿಣಾಮ ವಿಷಯ ಕಷಾಯ ಅಸಂಯಮಮಯವಾದಂತಹ ಪ್ರವೃತ್ತಿ ಏನಿದೆ ಅದು ತ್ಯಾಗ ಯೋಗ್ಯ ಇದೆ. ವಚನ ಉಪದೇಶ ಹಾಗೇ ಇರುತ್ತದೆ. ಯಾವುದೇ ಶುಭ ಕ್ರಿಯೆ ಅರ್ಥಾತ್ ವ್ರತ ತಪಸ್ಸು ಶೀಲ ಸಂಯಮ ಇದೇನಿದೆ ಇದು ಗ್ರಹಣ ಯೋಗ್ಯ ಇದೆ ಅನ್ನೋದ ಅಭಿಪ್ರಾಯದೊಳಗೆ ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೆ ಆ ಶುಭ ಮತ್ತು ಅಶುಭದಿಂದ ತ್ರಿಕಾಲದಲ್ಲೂ ಅಸ್ಪೃಷ್ಟವಿರುವಂತಹ ಜ್ಞಾತ ಸ್ವಭಾವದ ಮಹಿಮೆ ಬರುವುದು ಸಾಧ್ಯವಿದೆ. ತ್ರಿಕಾಲದಲ್ಲೂ ಅಸ್ಪೃಷ್ಟ, ಅಂತರ್ಜಲ್ಪವನ್ನು ಸ್ಪರ್ಶ ಮಾಡಿಲ್ಲ. ಹಾಗಾದ್ರೆ ಅದು ಅಂತರಂಗದೊಳಗೆ ಎಲ್ಲಿದೆ? ಸ್ಪರ್ಶ ಮಾಡದ್ದ ಅದು ಎಲ್ಲಿದೆ? ಅಂತರ್ಜಲ್ಪ ರೂಪದಿಂದ ಸ್ವಯಂ ಆತ್ಮ ಪರಿಣಮನ ಮಾಡ್ತಾ ಇದ್ದಾನೋ ಅಥವಾ ಆತ್ಮನಿಂದ ಭಿನ್ನವಾಗಿ ಅಂತರ್ಜಲ್ಪ ಇದೆ? ಅಭಿಪ್ರಾಯ ಆತ್ಮನಿಂದ ಭಿನ್ನಾಗಿದೆಯೋ ಅಥವಾ ಆತ್ಮನೇ ವಿಪರೀತ ಅಭಿಪ್ರಾಯ ರೂಪದಿಂದ ಪರಿಣಮನ ಮಾಡ್ತಾ ಇದ್ದಾನೆ? ಆತ್ಮನೇ. ಶುಭ ಅಶುಭ ಪರಿಣಾಮಗಳ ಆತ್ಮನಿಂದ ಭಿನ್ನ ಇದಾವೆಯೋ ಅಥವಾ ಆತ್ಮನೇ ಶುಭ ಅಶುಭ ಪರಿಣಾಮ ರೂಪವಾಗಿ ಪರಿಣಮಿಸ್ತಾ ಇದ್ದಾನೆ? ಆತ್ಮನೇ ಪರಿಣಮಿಸ್ತಾ ಇದ್ದಾನೆ. ಈಗ ಮೂಲ ಮಾತು, ಈ ಉತ್ತರ 100% ಸತ್ಯ ಇದೆ. ಎಲ್ರಿಗೂ ಇಷ್ಟು ಸ್ವಾಧ್ಯಾಯ ಮಾಡ್ತಾ ಇರುವಂತ ನಮಗೆಲ್ರಿಗೂ ಅತ್ಯಂತ ಸ್ಪಷ್ಟ ಇದೆ, 100% ಸತ್ಯನೂ ಇದೆ. ಆದ್ರ ಯಾವ ಆತ್ಮ ಅಂಥೇಳಿ ಶಬ್ದದಿಂದ ಗುರುತಿಸಲ್ಪಡುವಂಥ ವಾಚ್ಯ ರೂಪದ ವಸ್ತು ಇದ್ದಾನೋ ಅವನು ವಿಪರೀತ ಅಭಿಪ್ರಾಯ ರೂಪದಿಂದ ಸ್ವಯಂ ಅನಂತ ಕಾಲದಲ್ಲಿ ಪರಿಣಮನ ಮಾಡಿದ್ರನು. ಅನಾದಿಯಿಂದ ಕಳೆದು ಹೋದ ಕಾಲ ಎಷ್ಟ? ಅನಂತ ಕಾಲದಲ್ಲಿ ಒಂದು ಸ್ವಲ್ಪ ಸೂಕ್ಷ್ಮತೆಯಿಂದ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದರ ಏನ್ರೆ ಒಂದಿಷ್ಟು ಲಾಭ ಆಗಬಹುದು ಅಂಥೇಳಿ ನಾನು ನನ್ನ ಅಭಿಪ್ರಾಯದಿಂದ ಹೇಳ್ತಾ ಇದ್ದೇನೆ, ತಮ್ಮಗಳದ್ದಲ್ಲ. ಆತ್ಮ ಶಬ್ದದಿಂದ ವಾಚ್ಯವಾಗುವಂತಹ ಯಾವ ವಸ್ತುವಿದ್ದಾನೋ ತತ್ವ, ಆತ್ಮ ತತ್ವ ಇದೆಯೋ ಆ ಆತ್ಮ ತತ್ವ ಕಳೆದ ಅನಂತ ಕಾಲದಿಂದ ವಿಪರೀತ ಅಭಿಪ್ರಾಯ ರೂಪವಾಗಿ ಪರಿಣಮನ ಮಾಡಿದರನು ಅದರ ಫಲಸ್ವರೂಪವಾಗಿ ಸ್ವಯಂ ಶುಭ ಅಥವಾ ಅಶುಭ ಪರಿಣಾಮಗಳ ರೂಪವಾಗಿ ಪ್ರಗಟ ಪರಿಣಮನ ಮಾಡ್ತಾ ಇದ್ರನೂ ಕೂಡ
ಆ ಆತ್ಮ ತತ್ವ ಶಬ್ದದಿಂದ ವಾಚ್ಯವಿರುವಂಥ ವಸ್ತು ಏನಿದೆಯೋ ಆ ವಸ್ತು ವಿಪರೀತ ಅಭಿಪ್ರಾಯ ರೂಪ ಸ್ವಯಂ ಆಗಿಲ್ಲ. ಶುಭಾಶುಭ ಭಾವರೂಪ ಸ್ವಯಂ ಆಗಿಲ್ಲ. ಸ್ವಯಂ ಅವನೇ ಪರಿಣಾಮ ಮಾಡ್ತಾ ಇದ್ದಾನೆ, ಆದರೆ ಸ್ವಯಂ ಅವನು ಆಗಿಲ್ಲ. ಈಗ ನಮಗೆ ತಿಳಿದು ಬರುವ ಹಾಗೆ ನಾವು ಯಾವ ಪುರುಷ ಅಥವಾ ಸ್ತ್ರೀ, ನಾವು ಯಾವ ಈ ದೇಹ ರೂಪದಿಂದ ಜನ್ಮದಾರಭ್ಯದಿಂದ ಅನುಭವ ಮಾಡ್ತಾ ಇದ್ದೇವೆಯೋ, ನಮ್ಮನ್ನು ನಾವು ಸ್ವೀಕಾರ ಮಾಡ್ತಾ ಇದ್ದೇವೆಯೋ, ಆ ಸ್ವೀಕೃತಿಯೊಳಗ ನಾನು ಬಾಲಕ ಇದ್ದೇನೆ ಅನ್ನುವ ಅಭಿಪ್ರಾಯನೂ ಇತ್ತರೆ ಹಿಂದಿನ ಕಾಲದೊಳಗ, ನಾನು ತರುಣ ಇದ್ದೇನೆ ಅನ್ನುವ ಅಭಿಪ್ರಾಯನೂ ಇತ್ತು ಹಿಂದಿನ ಕಾಲದೊಳಗ, ನಾನು ವೃದ್ಧ ಆಗಿದ್ದೇನೆ ಅನ್ನುವ ಅಭಿಪ್ರಾಯನೂ ಇದೆ ಈ ವರ್ತಮಾನದೊಳಗ. ಆದ್ರೆ ಈ ವೃದ್ಧ, ಈ ತರುಣ, ಆ ಬಾಲಕನಿಂದ ಕೂಡ ಭಿನ್ನವಾದಂಥ ಒಂದು ನಾನು ಅನ್ನುವ ಅನುಭವ ಇತ್ತು ಅಥವಾ ಇಲ್ರಿ? ಆತ್ಮಂದಲ್ಲ, ಈ ಪರ್ಯಾಯದ ಹೇಳ್ತಾ ಇದ್ದೇನೆ. ಒಂದು ನಾನು ಅನ್ನುವ ಅನುಭವ ಇತ್ತು ಅಥವಾ ಇಲ್ಲ? ಸದೈವ ಇದೆಯೋ ಅಥವಾ ಇಲ್ಲ? ಯಾವಾಗಿದೆ ಅದ? ಈ ದೇಹ ಬಿಟ್ಟು ಹೋದ ನಂತರ ಕೂಡ ಯಾವ ಅನ್ಯ ದೇಹ ಪ್ರಾಪ್ತ ಆಗ್ತಿದೆಯೋ ಆ ದೇಹದ ಜೊತೆಗೆ ಯಾವುದೇ ಪ್ರಕಾರದ ಅಭ್ಯಾಸ, ಶಿಕ್ಷಣ ಮೊದಲಾದವುಗಳ ಅಭಾವದೊಳಗೂ ಕೂಡ ಅದು ಸ್ವಾಭಾವಿಕವಾಗಿ ವರ್ತಿಸ್ತದೆ. ಕೆಲವೊಮ್ಮೆ ಹೇಳಬೇಕಾಗ್ತಿದ್ದಾರೆ, ಇನ್ನು ನೀ ಸಣ್ಣ ಮಗು ಅಲ್ಲ, ಇನ್ನು ಹೀಗಿರ್ಬೇಕು. ಮಕ್ಕಳಿಗೆ ಹೇಳ್ತೇವೆ ಅಥವಾ ಇಲ್ರಿ? ಇನ್ನು ವಯಸ್ಸಾದವ್ರಿಗೂ ಹೇಳ್ತಾರಲ್ಲ, ಇನ್ನು ನಿಮಗೆ ಆ ಮೊದಲಿನಂಥ ಶಕ್ತಿ ಇಲ್ರಿ, ಈಗ ನೀವು ಹಂಗೆ ಮಾಡಬಾರ್ದು ಅಂಥೇಳಿ ಹೇಳಬೇಕಾಗ್ತಿದೆಯಲ್ಲ. ಹಾಗಾದ್ರೆ ಆ ಬಂದಿರುವಂಥ ಅವಸ್ಥೆಯ ಸ್ವೀಕೃತಿ ಅವರಿಗೆ ಇರುವೆಳೆದೊಳಗೆ ಕೂಡ ಅದರ ಹಿಂದೆ ನಾನು ಅನ್ನುವ ಅಭೇದ ಒಂದು ಸ್ವೀಕೃತಿ, ಅಭಿಪ್ರಾಯ ಆ ವ್ಯಕ್ತಿಗೆ ಆ ಪರ್ಯಾಯದ ಕುರಿತಾಗಿ ಇದೆಯೋ ಅಥವಾ ಇಲ್ರಿ? ಬದಲಾಗ್ತಾ ಇರುವಂಥ ಅವಸ್ಥೆಗಳ ಸ್ವೀಕಾರ ಇದ್ರೂ ಕೂಡ ಅದರ ಹಿಂದೆ ಅಭೇದ ರೂಪದಿಂದ ಒಂದು ದೇಹಾತ್ಮ ಬುದ್ಧಿ ಏನಿದೆ ಅದು ವರ್ತಿಸ್ತಾರೆ. ಇನ್ನು ಅದರ ಹಿಂದೆ ವಸ್ತು ಸ್ವರೂಪ ಹೇಗಿದೆ ಅಂತಂದ್ರೆ ಜ್ಞಾನದರ್ಶನ, 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 ಜ್ಞಾನದರ್ಶನಮಯ ಅಖಂಡ ಆತ್ಮ ಇದ್ದಾನೆ. ಅವನಿಗೆ ನಾನು ಈ ದೇಹ ರೂಪ ಇದ್ದೇನೆ, ನಾನು ಈ ಸಂಯೋಗದಿಂದ ಸುಖ ದುಃಖಿ ಆಗುವಂಥ ವಸ್ತು ಇದ್ದೇನೆ ಅನ್ನೋದೊಂದು ಅಭಿಪ್ರಾಯ ರೀ. ಅದರ ನಂತರ ಈ ಶುಭ ಪರಿಣಾಮ ನನ್ನ ಕರ್ತವ್ಯ ಇದೆ, ಈ ಅಶುಭ ಪರಿಣಾಮ ಬಿಡ್ಲಿಕ್ಕೆ ಯೋಗ್ಯ ಇದೆ, ಇಲ್ಲಿ ಬಂದ ನಂತರ ಈ ಪ್ರಕಾರ ಮಾತಾಡಬಾರ್ದನ, ಇಲ್ಲಿ ಬಂದ ನಂತರ ಈ ಪ್ರಕಾರ ನಾನು ವರ್ತಿಸಬಾರ್ದು, ಇವೆಲ್ಲ ಅದಾವೋ ಅಥವಾ ಇಲ್ರಿ? ಸ್ವಯಂ ನಮ್ಮೂನೇ ಅದಾವ್ರಿ. ಆದ್ರೆ ಆ ಜ್ಞಾನ ದರ್ಶನದಿಂದ ಭಿನ್ನ ಅದಾವ ಅಥವಾ ಆ ಜ್ಞಾನ ದರ್ಶನ ರೂಪ ಆಗಿದ್ದಾವ್ರಿ? ಭಿನ್ನ ಅದಾವ್ರಿ. ಜ್ಞಾನ ದರ್ಶನ ಯಾವುದರ ರೂಪನೂ ಆಗಲಿಲ್ಲ. ಯಾವ ಪ್ರಕಾರ ನಾನು ಅನ್ನೋದ ಈ ವ್ಯಕ್ತಿತ್ವದ ಜೊತೆಗೆ, ಈ ಪರ್ಯಾಯದ ಜೊತೆಗೆ, ಅಸಮಾನ ಜಾತಿಯ ಪರ್ಯಾಯದ ಜೊತೆಗೆ, ಈ ಅವಸ್ಥೆಯ ಜೊತೆಗೆ ನಾನು ಅನ್ನೋದು ಯಾವುದು ಅಖಂಡ 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 ಇದೆಯೋ, ಅದರ ರೋಗ ಆದ್ರೂ ಇದೆ, ವೃದ್ಧಾದ್ರೂ ಇದೆ, ತರುಣಿರುವಳದೊಳಗನು ಇತ್ತು, ಬಾಲಕಿರುವೆಳದೊಳಗನು ಇತ್ತು. ಅದರೊಳಗೆ ಮುಂದಿನ ಅವಸ್ಥೆಗಳು ಬದಲಾಗ್ತಾ ಹೋದು. ಆದ್ರೆ ಆ ನಾನು ಅನ್ನೋದ ಹೇಗಿದೆಯೋ ಹಾಗೆ ಇದೆ. ಇದ ಅನ್ನುವುದದ ಮಾತಾಯ್ತು. ಆದ್ರೆ ಇರುವುದರ ಕಡೆಗೆ ಹೋಗಿ ನೋಡಿದರೆ ಜ್ಞಾನ ದರ್ಶನ, ಜ್ಞಾನ ದರ್ಶನ, ಜೀವ ಚೈತನ್ಯ, ಚೈತನ್ಯ ಅರೂಪಿ, ಅರೂಪಿ ಚಿತ್ ಪ್ರಕಾಶ ಸ್ವರೂಪ, ಚಿತ್ ಪ್ರಕಾಶ ಸ್ವರೂಪ ಅದು ಹೇಗಿದೆಯೋ ಹಾಗೇ ಇದೆ. ಅದಕ್ಕೆ ಅನ್ನುವಿಕೆ, ನಾನು ದೇಹ ರೂಪಿದ್ದೇನೆ ಅನ್ನುವಿಕೆ ಅನುಭವ ಇದೆ ರೀ. ಆದ್ರೆ ಆ ಅನ್ನುವಿಕೆ ಅನುಭವ ಅದರದೇ ಇದ್ರೂ ಕೂಡ ಅದು ಸ್ವಯಂ ಆಗಿಲ್ಲ. ಎಷ್ಟು ತಿಳಿತೀವಿ ನೋಡ್ರಿ. ತಿಳಿದಿದ್ರೆ ಚರ್ಚೆ ಮಾಡ್ರಿ, ಬೇರೆ ರೂಪದಿಂದ ಇನ್ನೂ ಸ್ಪಷ್ಟ ಮಾಡಿಕೊಳ್ಳುವ ಸಲುವಾಗಿ ಪ್ರಶ್ನೆ ಕೇಳ್ರಿ. ಅದು ಹಾಗೆ ಇಲ್ಲ ಅನ್ನೋದೇನು ಶಬ್ದ ಬರ್ತಿರ್ತಾರೆ. ಅದು ಜ್ಞಾನಾತ್ಮಕ ಇದೆಯೋ ಸಂವೇದನಾತ್ಮಕ? ನಿಜವಾದ ಮಾತು. ಯಾವ ವಸ್ತು ಇದೆಯಲ್ಲ, ಆತ್ಮ ತತ್ವ ಶಬ್ದದಿಂದ ವಾಚ್ಯ ರೂಪದ ಯಾವ ವಸ್ತು ಇದೆಯಲ್ಲ, ಆ ವಸ್ತು
ಜ್ಞಾನದರ್ಶನ 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 ನಿರ್ಬಾಧ ಇದ್ದೀರಿ. ಆದ್ರೆ ಆ ಜ್ಞಾನದರ್ಶನದ ಮೂಲಕನೇ ಅದಕ್ಕೆ ಸಂವೇದನೆ ಏನಾಗ್ತಾ ಇದೆಯಲ್ಲ, ಆ ಸಂವೇದನ ಬಿಟ್ಟು ಹೋಗುವಂಥದ್ದು ಇದೆ. ಅದು ಅದರದ್ದು ಅಲ್ಲ. ಇಲ್ಲಿಯವರೆಗೆ ಯಾವ ಸಂವೇದನ ಆಗಿದೆಯಲ್ಲ ಅದರದ್ದು ಆ ರೂಪದ್ದಲ್ಲ, ಅದರಿಂದನ ಆಗಿದೆ. ಜ್ಞಾನದರ್ಶನ ಶಕ್ತಿಯಿಂದನ ಆಗಿದೆ. ನಾನು ಹೀಗಿದ್ದೇನೆ, ನಾನು ಶ್ರೀಮಂತ ಇದ್ದೇನೆ, ನಾನು ಬಡವಿದ್ದೇನೆ, ನಾನು ರೋಗಿ ಇದ್ದೇನೆ, ನಾನು ನಿರ್ಬಲ ಇದ್ದೇನೆ, ನಾನು ಅಸಹಾಯಿ ಇದ್ದೇನೆ, ನಂದೆಲ್ಲ ನಡೀತಿದೆ. ಈ ಪ್ರಕಾರದ ಏನೇನ ಭಾವಗಳ ಬರ್ತವೆಯೋ ಅವು ಜ್ಞಾನದರ್ಶನ ಶಕ್ತಿಯಿಂದನ ಉದಿಸಿ ಬರುವಂತಹ ಭಾವಿದಾವೆ. ಅವುಗಳದ್ದ ಅನುಭವ ಆಗ್ತಿದೆ, ಅವುಗಳದ್ದ ಸಂವೇದನ ಆಗ್ತಿದೆ. ವಿಭಾವದಿಂದ ಆಗಿದಾವ ಅದಕ್ಕದಲ್ಲ. ವಿಭಾವದಿಂದ ಅರ್ಥಾತ್ ಆ ಸಾಮರ್ಥ್ಯ ಇಲ್ಲದೆ ಹೋದ್ರ, ಜ್ಞಾನದರ್ಶನ ಸಾಮರ್ಥ್ಯ ಇಲ್ಲದೆ ಹೋದ್ರ ವಿಭಾವ ಯಾರು ಮಾಡವ್ರಿ? ವಿಭಾವ ರೂಪದಿಂದ ಯಾರು ಪರಿಣಮಿಸವ್ರು? ಈ ಶರೀರಂದ್ರನ, ಈ ಐಶ್ವರ್ಯನಂದ, ಈ ಆಜ್ಞೆನಂದ ಇದೆಲ್ಲ ಯಾರು ಮಾಡ್ತಾರೋ? ಚೈತನ್ಯ ಸಾಮರ್ಥ್ಯ ಯಾರಲ್ಲಿ ಇದೆಯೋ ಅವರೇ ಮಾಡ್ತಾರೆ. ಆದ್ರೆ ನಿಜವಾಗಿ ಚೈತನ್ಯ ಸಾಮರ್ಥ್ಯ ಹಾಗೆ ಆಗುತ್ತಿದೆಯಲ್ಲ? ಇಷ್ಟು ಮಾತಿದೆ. ಹಾಗೆ ಆಗುವುದಿಲ್ಲ, ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ವಸ್ತು ಇದೆ, ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ಅದಕ್ಕೆ ಸಂವೇದನ ಆ ರೂಪದ ಆಗ್ತಾ ಇದೆ. ಯಾರಿಂದ ಆಗ್ತಾ ಇದೆ? ಅನ್ಯದಿಂದ ಆಗ್ತಾ ಇದೆಯೇನ? ಇಲ್ಲ, ಅನ್ಯದಿಂದ ಆಗ್ತಾ ಇಲ್ಲ. ಮತ್ತು ಅದರ ಮೂಲ ಸ್ವಭಾವ ಹಾಗಿಲ್ಲ. ಹಾಗೆ ಇಲ್ಲದಿದ್ರೂ ಕೂಡ ಹಾಗೆ ಆಗಿದೆಯಲ್ಲ, ಹಾಗೆ ಆಗಿದೆ ಅನ್ನೋದಕ್ಕಿಂತ ಹಾಗೆ ಅನುಭವ ಮಾಡ್ತಾ ಇದೆಯಲ್ಲ, ಅದು ಮಿಥ್ಯಾತ್ವ ಇದೆ. ವಸ್ತು ಸ್ವಯಂ ಹಾಗೆ ಆಗಿಲ್ಲ, ಹಾಗೆ ಆಗುವಂತಹ ಸ್ವಭಾವ ಅದರದ್ದು ಅಲ್ಲ. ಇದು ಅನ್ಯದ ಯಾವುದ್ರದ್ದು ಕಾರಣದಿಂದ ಆಗಿಲ್ಲ. ಅನ್ಯದ ಕಾರಣದಿಂದ ಆಗಬೇಕಾಯ್ತು ಅಂತಂದ್ರೆ ಈ ಜಗತ್ತಿನೊಳಗ ಅನ್ಯ ಪದಾರ್ಥಗಳಂತೂ ಯಥಾವತ್ ಯಾವ ಕಾಲದೊಳಗನು ಇರೋವಲ್ಲ. ಮತ್ತು ಅದರ ಸ್ವಭಾವನ ಹಾಗಿತ್ತು ಅಂತಂದ್ರೆ ಆ ಸ್ವಭಾವ ಎಂದೂ ಬದಲಾಗೋ ಸಾಧ್ಯ ಇಲ್ಲ. ಹಾಗಾದ್ರೆ ಆ ವಿಪರೀತ ಮನ್ನನೆ ಬಿಟ್ಟು ಹೋಗಿ, ಶುಭಾಶುಭ ಪರಿಣಾಮಗಳ ಬಿಟ್ಟು ಹೋಗಿ, ಪರಮಾತ್ಮ ಅವಸ್ಥೆಯನ್ನ, ಸಿದ್ಧಾವಸ್ಥೆಯನ್ನ ಪಡೆದಂತಹ ಅನೇಕ ಜೀವರುಗಳ ಉದಾಹರಣೆ, ದೃಷ್ಟಾಂತ ಇರುವೆಳೆದೊಳಗ ಅದು ಜೀವದ ಮೂಲ ಸ್ವಭಾವ ಅಲ್ಲ ಅನ್ನೋದು ಸಿಗ್ತಾ ಇದೆ. ಸ್ವಭಾವ ಇದ್ರೆ ಬಿಟ್ಟು ಹೋಗೋದಿಲ್ಲ. ಸಕ್ಕರೆಯಿಂದ ಸಿಹಿ ಸ್ವಭಾವವನ್ನ ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇದೆ? ಎಷ್ಟು ಕಾಲ ಕಳೆದ ನಂತರ ಆಗ್ತಿದೆ? ಸಕ್ಕರೆ ಸಿಹಿ ಯಾವುದರ ಸಹಾಯದಿಂದ ಆಗಿದೆ? ಇದು ವಸ್ತು ಸ್ವರೂಪ. ಸಕ್ಕರೆ ಸಿಹಿ ಹಾಗಾಗಿದೆ, ಯಾವುದರ ಸಹಾಯದಿಂದ ಆಗಿದೆ? ಬಾವಿ ನೀರು ಸಿಹಿ ಇದ್ದು ಅಂತ ಹೇಳಿ ಸಕ್ಕರೆ ಸಿಹಿ ಆಯ್ತ್ರಿ ಆ ಕಬ್ಬದಿಂದ? ಬಾವಿ ನೀರು ಸವಳದವು, ಅಂಥ ನೀರನ್ನು ಉಣಿಸಿದ್ದು ಇದೆ, ಕಬ್ಬಿಗೆ ಹಾಯಿಸಿದ್ದು ಇದೆ ಅಂತ ಹೇಳಿ ಸಕ್ಕರೆ ಸಪ್ಪೆ ಆಯ್ತು. ಹೀಗಿದೆ ಹೇಳ್ರಿ. ಸಕ್ಕರೆಯೊಳಗ ಸಿಹಿತನ ಇರುವ ಸಲುವಾಗಿ ವಿಶ್ವದ ಯಾವ ಪದಾರ್ಥದ ಸಹಕಾರದ ಅವಶ್ಯಕತೆ ಇಲ್ಲ. ಸಕ್ಕರೆಯೊಳಗಿನ ಸಿಹಿತನವನ್ನ ಬೇರೆಪಡಿಸುವಂತಹ ಸಾಮರ್ಥ್ಯ ಲೋಕದ ಯಾವ ಪದಾರ್ಥದೊಳಗಿಲ್ಲ. ಅದೇ ಪ್ರಕಾರ ಜೀವದ ಜ್ಞಾನದರ್ಶನ ಸ್ವಭಾವವನ್ನು ವಿಕೃತಗೊಳಿಸುವಂತಹ ಸಾಮರ್ಥ್ಯ ಯಾವ ಕರ್ಮದೊಳಗೆ, ಸಂಯೋಗದೊಳಗೆ, ರೋಗದೊಳಗೆ, ದೇಹದೊಳಗೆ, ಶತ್ರುವಿನೊಳಗೆ ಇಲ್ಲವೇ ಇಲ್ಲ. ಸಕ್ಕರೆ ಕುದ್ಗಲ್ ಇದ್ದ ಕಾರಣ ಅದು ಕುದ್ಗಲ್ ಸಕ್ಕರೆ ಶಿವಿನ ಉಳಿಯೋದು. ಆದ್ರೆ ಆತ್ಮ ಅನಾದಿ ಕಾಲದಿಂದ ವಿಕೃತ ಸ್ವಭಾವದಿಂದನೇ ಇದ್ದಾನೆ. ವಿಕೃತ ಅಂತ ಹೇಳೇನೆ ಅದ್ರ ಮುಂದಿನ ಪ್ರತಿಪಾದನೆ ಆಗ್ತದೆ. ಅವಿಕೃತ ಹೆಂಗಾಗಬೇಕು ಈ ಪ್ರಯಾಣ ಸರಿ ಇಲ್ಲ. ಸಕ್ಕರೆ ಅಚೇತನ ಇದ್ರೂ ಕೂಡ ತನ್ನ ಸ್ವಭಾವ ಬಿಡಲಿಲ್ಲ. ಜೀವ ಚೇತನ ಇರುವೆಳೆದೊಳಗೆ ತನ್ನ ಸ್ವಭಾವವನ್ನ ಅನ್ಯದ ಕಾರಣದಿಂದ ಬಿಡೋ ಸಾಧ್ಯ ಇದೆಯೋ ಅಥವಾ ತಾನೇ ಸ್ವಯಂ ಅನ್ಯವನ್ನ ದೃಷ್ಟಿಯೊಳಗೆ ತಂದುಕೊಂಡ ತಾನೇ ಸ್ವಭಾವವನ್ನು ಬಿಟ್ಟಿದಂದ್ರೆ? ಚೇತನ ಇರುವುದ ಸ್ವಭಾವವನ್ನ ಮರೆಯುವುದರ ಸಲುವಾಗಿ ಉಪಯೋಗ ಮಾಡೋದಿಲ್ಲ. ಆದರೆ ಚೇತನ ಇರುವಂಥ ವಸ್ತು ಸ್ವಭಾವದ ಪ್ರಜ್ಞೆ ತಂದುಕೊಳ್ಳುವ ಸಲುವಾಗಿ ಉಪಯೋಗ ಮಾಡೋದಿದೆ. ಸಕ್ಕರೆ ಒಂದು ವಸ್ತು ಇದೆ, ಅದು ಕುದ್ಗಲು ಇದೆ, ಅಚೇತನ ಇದೆ. ಅದು ಎಂದೂ ತನ್ನ ಸ್ವಭಾವವನ್ನು ಯಾವ ಪ್ರಕಾರ ಬಿಟ್ಟಿಲ್ಲವೋ
ಅದೇ ಪ್ರಕಾರ ಚೈತನ್ಯಮಯ ಜೀವ ಕೂಡ ಲೋಕದೊಳಗೆ 3 ಕಾಲದಲ್ಲೂ ವಿದ್ಯಮಾನ ಇರುವಂಥ ಒಂದು ವಸ್ತುವಿರುವ ಕಾರಣ ಆ ವಸ್ತು ತನ್ನ ಸ್ವಭಾವವನ್ನು 3 ಕಾಲದಲ್ಲಿ ವಸ್ತು ರೂಪದಿಂದ ಎಂದೂ ಬಿಟ್ಟುಕೊಡಲು ಸಾಧ್ಯ ಇಲ್ಲ, ಬಿಟ್ಟೇ ಇಲ್ಲ. ವಾಣಿ ಇದು ಸಿದ್ಧಾಂತ. ಇದು ಸಿದ್ಧಾಂತ. ಮುಂದೆ ಆದ್ರೆ ಈ ಸಂಸಾರಿ ಜೀವ ನಾವು ಇದು ವೀತರಾಗ ವಾಣಿಯಿಂದ ಜ್ಞಾನಾತ್ಮಕನೇ ತಿಳ್ಕೊಂಡಿವಿ. ನೋಡ್ರಿ, ವಸ್ತು ಚೇತನ ಇರಲಿ ಅಚೇತನ ಇರಲಿ 3 ಕಾಲದಲ್ಲೂ ವಿದ್ಯಮಾನ ಇರುವುದು ಅದರ ಸ್ವಭಾವ ಯಾವ ಪ್ರಕಾರ ಇದೆಯೋ ಅದನ್ನೇ ವಸ್ತು ಅಂತಾರೆ. 3 ಕಾಲದೊಳಗೂ ಯಾವುದು ಇರ್ತಿದೆಯೋ ಅದನ್ನೇ ವಸ್ತು ಅಂತಾರೆ. ಎರಡನೆಯದಾಗಿ ಆ ವಸ್ತು ತನ್ನ ಸ್ವಭಾವವನ್ನು ಬಿಡುವುದೇ ಇಲ್ಲ ಅಂಥೇಳಿನ ಅದು 3 ಕಾಲದಲ್ಲೂ ಇರುವ ಸಾಧ್ಯತೆ ಇದೆ. ಅದೇ ಪ್ರಕಾರ ಸಕ್ಕರೆ ಹೇಗಿದೆಯೋ ಹಾಗೆ ಜೀವ ಕೂಡ 3 ಕಾಲದಲ್ಲೂ ಈ ಲೋಕದೊಳಗ ವಿದ್ಯಮಾನ ಇರುವಂಥ ವಸ್ತು ಇರುವುದರಿಂದ ಆ ಸಕ್ಕರೆ ಯಾವ ಪ್ರಕಾರ ತನ್ನ ಸ್ವಭಾವವನ್ನು ಯಾವ ಕಾಲದೊಳಗೆ ಬಿಡುವುದಿಲ್ಲವೋ ಅದೇ ಪ್ರಕಾರ ಈ ಜೀವ ತನ್ನ ಜ್ಞಾನ ದರ್ಶನ ಚೈತನ್ಯ ಸ್ವಭಾವವನ್ನು ಯಾವ ಕಾಲದೊಳಗೆ ಬಿಡೋದು ಸಾಧ್ಯನೇ ಇಲ್ಲ. ಬಿಟ್ಟಿಲ್ಲ, ಬಿಡೋದು ಸಾಧ್ಯ ಇಲ್ಲ. ಆದ್ರೆ ಈ ಪ್ರಕಾರ ಈ ವೀತರಾಗವಾಣಿ ಅಥವಾ ಜಿನೇಂದ್ರ ಪ್ರಭುವಿನ ಉಪದೇಶ ವಸ್ತು ಸಿದ್ಧಾಂತದ ಶ್ರವಣ ಮಾಡಿದರೆ, ವಿಚಾರ ಮಾಡಿದರೆ, ಓಹೋ, ನನ್ನ ಸ್ವಭಾವ ಜ್ಞಾನ ದರ್ಶನ ಇದೆ, ಚೈತನ್ಯಮಯ ಇದೆ, ನನ್ನ ಸ್ವಭಾವವನ್ನು ನಾನು ತಿಳಿಯಬೇಕಾದದ್ದ ನನ್ನ ಕೈಯೊಳಗಿನ ಮಾತು ಇದೆ. ಈಗ ನನಗೆ ನನ್ನ ಸ್ವಭಾವವನ್ನು ತಿಳ್ಕೊಳ್ಳುವಂತಹ ಸಾಮರ್ಥ್ಯ ಪ್ರಗಟ ಇದೆ. ನಾನು ಅನ್ಯವನ್ನು ನಾನು ಅಂಥೇಳಿ ತಿಳಿದು ಅನುಭವ ಮಾಡ್ತಾ ಅನಂತ ದುಃಖದ ಅನುಭವದೊಳಗ ಅನಂತ ಕಾಲ ವ್ಯತೀತ ಆಗಿ ಹೋಗಿದೆ. ಈ ಪ್ರಕಾರದ ವಿಚಾರದ ಭೂಮಿಕೆಯೊಳಗೆ ಜ್ಞಾನದ ಭೂಮಿಕೆಯೊಳಗೆ ತಂದುಕೊಂಡ ತನ್ನ ಸ್ವಭಾವದ ಸ್ವೀಕಾರ ಯಾವ ಮಾಡ್ತಾನೋ ಅವನ ದುಃಖ ಪರಂಪರೆಗೆ ಕೊನೆ ನಿಶ್ಚಿತವಾಗಿ ಬರ್ತದೆ. ಜೀವದ ಸ್ವಭಾವ ಹೊರಟು ಹೋಗಿಲ್ಲ. ಸಕ್ಕರೆ ಸಿಹಿ ಯಾವ ಪ್ರಕಾರ ಹೊರಟು ಹೋಗೋದಿಲ್ಲೋ, ಕತ್ತಲೆನಿರಲಿ ಅಜ್ಞಾನಿಯ ಮನೆಯಲ್ಲಿರಲಿ ಅದರ ಸಿಹಿ ಬಿಟ್ಟು ಹೋಗ್ತಿದೆ ಅನ್ರಿ ಇಲ್ಲ. ಅದೇ ಪ್ರಕಾರ ಜೀವನ ನಿಬೋಧದಲ್ಲಿ ಇರಲಿ, ಸ್ವರ್ಗದಲ್ಲಿರಲಿ, ಶ್ರೀಮಂತನ ಮನೆಯಲ್ಲಿದ್ದರನು ಸಕ್ಕರೆ ತನ್ನ ಸ್ವಭಾವ ಬಿಡುವುದಿಲ್ಲ. ಯಾವನೋ ದರಿದ್ರನ ಮನೆಯಲ್ಲಿದ್ದರನು ಸಕ್ಕರೆ ತನ್ನ ಸ್ವಭಾವ, ಚಿನ್ನದ ಡಬ್ಬದೊಳಗಿದ್ರೂ ಅದರ ಸ್ವಭಾವ ಬಿಟ್ಟು ಹೋಗುವುದಿಲ್ಲ. ಪ್ಲಾಸ್ಟಿಕದ ಡಬ್ಬದೊಳಗ ಅಥವಾ ಮುರುಕಲ ಡಬ್ಬದೊಳಗ ಪ್ಲಾಸ್ಟಿಕದ ಮುರುಕಲ ಡಬ್ಬೆಯೊಳಗಿದ್ರೂ ಅದರ ಮೂಲಕ ತನ್ನ ಸ್ವಭಾವದ ನಿರ್ಣಯ ಮಾಡು. ದೇವನ್ನುವಂಥ ಚಿನ್ನದ ಡಬ್ಬದೊಳಗಿದ್ರೂ ಕೂಡ ಜೀವದ ಸ್ವಭಾವ ಬದಲಾಗಿಲ್ಲ. ನಿಗೋದನ್ನುವಂಥ ಒಳಗ ಪ್ಲಾಸ್ಟಿಕದ ಡಬ್ಬದೊಳಗಿದ್ರೂ ಜೀವದ ಸ್ವಭಾವ ಬದಲಿಲ್ಲ. ಹಾಗಾದ್ರೆ ಆ ಬದಲಾಗದೇ ಇರುವಂತಹ ಸ್ವಭಾವದ ಸ್ವೀಕಾರ ತನ್ನಲ್ಲೇ ತಾನ ಮಾಡುವುದೇ ಧರ್ಮ ಇದೆ. ಅದರ ಹೆಸರನ್ನ ಸಮ್ಯಕ್ ದರ್ಶನ ಇದೆ, ಅದರ ಹೆಸರನ್ನ ಸುಖದ ಮಾರ್ಗ ಇದೆ, ಅದರ ಹೆಸರನ್ನ ಬಂಧದಿಂದ ಬಿಡುಗಡೆ ಹೊಂದುವ ಏಕಮೇವ ಉಪಾಯ ಇದೆ. ಎಲ್ಲಿಯೂ ಇದ್ರೂ ಕೂಡ ಯಾವೂ ವಸ್ತು, ಸಕ್ಕರೆ ಜೀವ ಅಷ್ಟೇ ಅಲ್ಲ, ಯಾವ ವಸ್ತು ಸಕ್ಕರೆ ಜೀವದೊಳಗೆ ಎಲ್ಲ ವಸ್ತು ಬಂದಿವೆ. ಸಕ್ಕರೆ ಒಳಗೆ ಬುದ್ಧಿಗಳು ಬಂತು, ಜೀವದೊಳಗೆ ಚೈತನ್ಯ ವಸ್ತುಗಳು ಬಂದು, ಯಾವ ವಸ್ತು ಅರ್ಥಾತ್ ಇವು ಎರಡರೊಳಗೆ ಇಡೀ ವಿಶ್ವ ಬಂತರೆ. ಇನ್ನು 4 ಏನದವೋ ಅವುಗಳದ ಪ್ರಶ್ನೆನೇ ಇಲ್ಲ. ಅವು ಜಿನಪ್ರಣೀತ ಅದವ್ರಿ. ಜಿನೇಂದ್ರ ಪ್ರಭು ನೋಡಿದ್ದಾರೆ, ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅವುಗಳ ಸ್ವರೂಪವನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಧರ್ಮ ಅಧರ್ಮ ಆಕಾಶ ಕಾಲ ಅವು ಹೇಗದವು? ಅವು ತ್ರಿಕಾಲ ಶುದ್ಧದವು, ಅರೂಪಿ ಅದವು. ನನಗೆ ಯಾವುದೇ ಪ್ರಕಾರದಿಂದ ಲಾಭ ಹಾನಿಯೊಳಗೆ ನಿಮಿತ್ತ ಆಗುವಂತಹದ್ದ ಅವುಗಳ ಸ್ವರೂಪನೂ ಇಲ್ಲ. ನನ್ನ ಸ್ವಭಾವನು ಅವುಗಳನ್ನ ಲಾಭ ಹಾನಿ ಅಂತೇಳಿ ತಿಳಿಯುವ ರೂಪದಿಂದ ಪ್ರಕಟ ಇಲ್ಲ. ಹಾಗಾದ್ರೆ ಉಳಿತು ಎರಡರೇ, ಒಂದು ಜೀವ, ಒಂದು ಸಕ್ಕರೆ. ಸಕ್ಕರೆಯ ಮೇಲಿಂದ ಇಡೀ ಪುದ್ಗಲದ್ದೆಲ್ಲ ನಿರ್ಣಯ ಮಾಡೋದು. ದೇಹ ತನ್ನ ಸ್ವಭಾವ ಬಿಡುವುದಿಲ್ಲ. ಅದಕ್ಕೆ ಬೇಕಾದ್ದು ತಿನ್ನಿಸ್ರಿ, ಬೇಕಾದ್ದು ಉಡಿಸ್ರಿ, ತೊಡಸ್ರಿ, ಬೇಕಾದ ಹಾಗೆ ಅದಕ್ಕೆ ವಿಶ್ರಾಂತಿ ಕೊಡ್ರಿ, ಅದು ತನ್ನ ಸ್ವಭಾವ ಬಿಡುವುದಿಲ್ಲ. ಯಾವುದನ್ನ ತಿನ್ನಿಸಿದರೆ ಅದರ ಫಲಸ್ವರೂಪವಾಗಿ ಬೇರೆ ಬರ್ತಿದ್ದೀರಿ ಅದರೊಳಗಿಂದ. ವಿಚಾರ ಮಾಡಿ.
ಇಷ್ಟೆಲ್ಲ ಪ್ರಗಟ ಇರು ವೇಳೆದೊಳಗ ಕೇವಲ ಪುದ್ಗಲವನ್ನೇ ತಿಳಿಯುವಂಥ ಇಂದ್ರಿಯ ಜ್ಞಾನ ನನ್ನ ಹತ್ರ ಇದೆ. ಅದು ಕೂಡ ನನಗೆ ಮಹಾನ್ ಉಪಯೋಗಿ ಇದೆ. ಆ ಪುದ್ಗಲ ಸಾರ್ಥ ಇದೆಯಲ್ಲ, ಏನು ಸಾರ್ಥ ಇದೆ? ನನ್ನ ಸ್ವಭಾವ ಹೀಗಿದೆ. ನೀನೇನೇ ಮಾಡಿದ್ರನು, ಯಾರೇ ಮಾಡಿದ್ರನು, ಇಡೀ ವಿಶ್ವೆಲ್ಲ ನನಗೇನೇ ಮಾಡ್ಲಿಕ್ಕೆ ಹೋದ್ರನು ನನ್ನಲ್ಲಿ ಯಾವ ಬದಲಾವಣೆ? ಮಣಿಮಂತ್ರ ತಂತ್ರ ಬಹು ಹೋಯಿ ಮರತೇನ ವಚಾವಿ ಕೋಲಿ. ಮಣಿ ಮಂತ್ರ ತಂತ್ರ ವೈದ್ಯ ಸರ್ಜನ ಪ್ರಿಯಜನರ ಔಷಧಿ ಜಿಮ್ಮ ಏನೆಲ್ಲ ಇದೆ. ಜಿಮ್ಮ ಗಿಮ್ಮ ಏನಿದೆ, ಏನೆಲ್ಲ ಇದೆ. ಜೀವ ಮತ್ತು ಪುದ್ಗಲ್ ಬಿಟ್ಟು ಬಾಕಿವೇನದಾವ್ರಿ ನಾಲ್ಕ ಅದನ್ನೂ ಎಲ್ಲ ಸಿದ್ಧಾಂತನ ಹಿಡಿಬೇಕಾದ್ರೆ ಅವು ಸರ್ವಜ್ಞ ಪ್ರಣೀತ ಅಷ್ಟು ವಿಶ್ವಾಸ ಮಾಡೋದಿದೆ. ಅವುಗಳಿಂದ ನಮ್ಗೆ ಯಾವ ಪ್ರಕಾರ ಪರೀಕ್ಷೆ ಮಾಡುವ ಸಾಮರ್ಥ್ಯನೂ ನಮ್ಮಲ್ಲಿ ಇಲ್ಲ, ಪರೀಕ್ಷೆ ಮಾಡೋದು ಅವಶ್ಯಕನೂ ಇಲ್ಲ. ಇವು ಎರಡು ತಿಳಿದ್ರೆ ಸಾಕು. ಒಂದು ಜೀವ, ಒಂದು ಪುದ್ಗಲ್. ಕೇವಲ ಜ್ಞಾನ ಆದ್ಮೇಲೆ ತಿಳಿತೈತಿ. ಕೇವಲ ಜ್ಞಾನ ಆದ್ಮೇಲೆ ಅವು ತಿಳಿತಾವು ನಾಲ್ಕು. ಆದ್ರೆ ಆವಾಗ ಕೂಡ ಅವುಗಳಲ್ಲಿ ಯಾವ ಪ್ರಯೋಜನ ಕೇವಲ ಜ್ಞಾನಿಗೆ ಇರೋದಿಲ್ಲ. ಆದ್ರೆ ಇಂದ ಅಜ್ಞಾನಾವಸ್ಥೆಯಲ್ಲಿ ಛದ್ಮಸ್ಥಾವಸ್ಥೆಯಲ್ಲಿ ಇದರಿಂದ ನನಗೆ ಲಾಭ, ಇದರಿಂದ ನನಗೆ ಲಾಭ, ಇದರಿಂದ ನನಗೆ ಹಾನಿ, ಇದನ್ನು ಮೊದಲು ದೂರ ಮಾಡಿ ನನ್ನ ದೃಷ್ಟಿ ಮುಂದೆ. ಕೇವಲ ಜ್ಞಾನಿಗೆ ಎಲ್ಲ ಕಾಣಿಸ್ತಾ ಇರ್ತಿದೆ. ಸಿಂಹ ಜಿಂಕೆಯನ್ನು ಮುರಿದು ತಿಂತಾ ಇರ್ತಿದೆ, ಅಟ್ಟಿಸಿಕೊಂಡು ಹೋಗ್ತಾ ಇರ್ತಿದೆ, ಚೀರ್ಫಾಡ್ ಹರಿದ ಮುರಿದ ತಿಂತಾ ಇರ್ತಿದೆ, ನರಕದೊಳಗೆ ಕೀಸುವ ಕಾಸುವ ಎಲ್ಲ ನೋಡ್ತಾರೆ. ಅವ್ರಿಗೇನಾಗ್ತಿದೆ? ಯಾಕಾಗೋದಿಲ್ಲ? ಅದೇ ವೀತರಾಗತ್ತೆ, ಅದೇ ವೀತರಾಗತ್ತೆ. ವೀತರಾಗತ್ತೆ ಅನ್ನೋದು ಸಾಮಾನ್ಯ ಮಾತಲ್ಲ. ನನಗೇನು ಮಾಡೋದಿದೆ, ನಾ ಅದನ್ನು ನೋಡೋದನ್ನು ಬಿಟ್ಟಿದ್ದೇನೆ ಎಂದೆಂದು. ಅದು ದ್ವೇಷ ಇದೆ, ಅದು ವೀತರಾಗತ್ತೆ ಅಲ್ಲ, ಅಲ್ಲವೇ ಅಲ್ಲ. ಏನಿದೆ? ಮಾನ ಅಪಮಾನದಲ್ಲಿ ನಮಗೆ ಮಾನದ ಎಷ್ಟು ನಮಗೆ ಮಾನದ ಒಳಗಡೆ ಹಿಡಿತ ಇದೆ, ಅಪಮಾನದ ಖೇದ ಎಷ್ಟಿದೆ ಹೇಳ್ತೀನಿ ನೋಡೋಣ. ಇದೇನಿಲ್ಲ, ಅಪಮಾನದ ಖೇದ ಎಷ್ಟಿದೆ. ಏನು ಮೂರ್ಖ ಇದ್ದೆ ಅಂಥೇಳಿ ಒಂದು ವೇಳೆ ನನ್ನ ಮುಖದಿಂದ ಹೆಮ್ಮೆಯ ಸಲುವಾಗಿರೋ ಬಂತು ಅಂತಂದ್ರೆ ಒಳಗೆ ನೋವು ಆಗ್ತಿದೆಯೋ ಅಥವಾ ಇಲ್ಲ, ಆಗ್ತಿದೆಯೋ ಅಥವಾ ಇಲ್ರಿ? ಅಥವಾ ನೀವನ್ನ ಆಗಮದೊಳಗೆ ಇದ್ದದ್ದು ಬಿಟ್ಟು ನೀ ಇದನ್ನೇನು ಹೇಳ್ತದೆ ಅಂಥೇಳಿ ನನಗೆ ಕೇಳಿದ್ರೆ ನನಗೆ ನೋವು ಆಗ್ತಿದ್ದೀನಿ. ಹಾಗಾದ್ರೆ ನಮ್ಗೆ ಜಿನವಾಣಿಯ ಅವಲಂಬನೆ ಎಷ್ಟಿದೆ ನಮ್ಮ ಅಂತರಂಗದ ಪರಿಣಾಮಕ್ಕೆ? ನಾವು ವೀತರಾಗತೆಯ ಆರಾಧಕರು ಎಷ್ಟದೇವ್ರಿ? ವೀತರಾಗತೆಯ ಆರಾಧಕರ ನಮ್ಮ ಗುರು ಅಂತ ಹೇಳಿ ಹೇಳ್ಕೊಳ್ಳಿಕ್ಕೆ ಆದ್ರೂ ಯೋಗ್ಯ ನಾವು ಎಷ್ಟದೇವ್ರಿ? ಅದಕ್ಕೆ ವೀತರಾಗತೆ ಅನ್ನೋದು ಈಗ ಮಹಾನ್ ಶಕ್ತಿಯ ಸಾಮರ್ಥ್ಯದ ವೀರ್ಯದ. ಅದರ ಸಲುವಾಗಿ ಅನಂತ ವೀರ್ಯ ಯಾವಾಗ ಪ್ರಕಟ ಆಗ್ತಿದೆ, ಜಾಗೃತ ಆಗ್ತಿದೆ ಅಂಶ ರೂಪದಿಂದ, ಆವಾಗ ಸಮ್ಯಕ್ ದರ್ಶನ ಆಗ್ತಿದೆ. ಸಮ್ಯಕ್ ದರ್ಶನ ಸಾಮಾನ್ಯ ಅಲ್ಲ, ತತ್ವಜ್ಞಾನ ಸಾಮಾನ್ಯ ಅಲ್ಲ. ವೀತರಾಗತೆ ಅದು ಹೇಡಿಗಳಿಗೆ ಉಚ್ಚರಿಸಲಿಕ್ಕೆ ಕೂಡ ಹೇಡಿಗಳು ಅರ್ಹರ.